ಸಂಸದರಾದ ತೇಜಸ್ವಿ ಸೂರ್ಯ ಅವ್ರ ಜೊತೆ ನಾನಿದ್ದೇನೆ ಸರ್. ಈಗ ರಾಜ್ಯ ಸರ್ಕಾರ ಒಂದು ಆರೋಪ ಮಾಡ್ತಿದೆ, ಕೇಂದ್ರ ಸರ್ಕಾರದ ವೈಫಲ್ಯದಿಂದ, ಇಂಟೆಲಿಜೆನ್ಸ್ ವೈಫಲ್ಯದಿಂದಲೇ ಪೆಹಲ್ಗಾವ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಆಗಿರುವಂತದ್ದು, ಇದು ನೇರವಾಗಿ ಕೇಂದ್ರ ಸರ್ಕಾರದ ಹೊಣೆ ಅಂತ ಸಿದ್ದರಾಮಯ್ಯನವರು ಇರ್ಬೋದು, ಶಿವರಾಜ್ ತಂಗಡಿ ಇರ್ಬೋದು, ಆ ಕ್ಯಾಬಿನೆಟ್ ನಿಲ್ಲುವಂತ ಬಹುತೇಕ ಸಚಿವರದ್ದು ಇದು ಉತ್ತರ ಆಗಿದೆ. ಯಾರು ಈ ಕಾಂಗ್ರೆಸ್ನವರು ಮೋದಿ ಸರ್ಕಾರನ ಮತ್ತೆ ಬಿಜೆಪಿಯನ್ನ ದೇಶದ ರಕ್ಷಣೆ, ದೇಶದ ಸುರಕ್ಷತೆ ವಿಚಾರದಲ್ಲಿ ಪ್ರಶ್ನೆ ಮಾಡಕ್ಕೆ ಇವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? 10 ವರ್ಷ ಕಾಂಗ್ರೆಸ್ ಈ ದೇಶದ ಚುಕ್ಕಾಣಿ ಹಿಡಿದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ದೀಪಾವಳಿ ಪಟಾಕಿ ಹಚ್ಚಿದಂಗೆ ಟೆರರಿಸ್ಟ್ಗಳು ಪಟಾಕಿ ಸಿಡಿಸ್ದಂಗೆ ಟೆರರಿಸ್ಟ್ ಅಟ್ಯಾಕ್ಗಳು ಆಗ್ತಾ ಇತ್ತು ದೇಶದಲ್ಲಿ. ಪ್ರತಿ ವಾರ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಮುಂಬೈ, ಬೆಂಗಳೂರು, ಕೊಯಮತ್ತೂರು, ಗೌಹಾಟಿ, ಗುಜರಾತ್, ಕಾಶ್ಮೀರದಲ್ಲಂತೂ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಪ್ರತಿ ದಿವಸ ಕಾಶ್ಮೀರದಲ್ಲಿ ನ್ಯೂಸ್ ಇದ್ದಿದ್ಯಾಕೆ? ನ್ಯೂಸ್ ಬರ್ತಿದ್ದೇನೆ, ಇಲ್ಲೊಂದು ಎನ್ಕೌಂಟರು, ಇದರಲ್ಲಿ 2 ಜನ ಜವಾನರು ತೀರ್ಕೊಂಡ್ರು, ಇಲ್ಲಿ ಶುಕ್ರವಾರ ನಮಾಜ್ ಆಗಿದ ತಕ್ಷಣ ಸ್ಟೋನ್ ಪೆಲ್ಟಿಂಗು, ಇಲ್ಲಿ ಯಾವ್ದೋ ಬಾಂಬಿಗೆ, ಇಲ್ಲಿ ಬಸ್ಸಿಗೆ ಬಾಂಬ್ ಬಿಟ್ರು, ಇಲ್ಲೆಲ್ಲೋ ಇದನ್ನಾಯ್ತು. ಈ ಜಮ್ಮು ಕಾಶ್ಮೀರ ನ್ಯೂಸ್ ಇರ್ತಿದ್ದಿದೆ ಅದರಲ್ಲಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನ್ ನ್ಯೂಸ್ ಇದೆ? 70 ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಥಿಯೇಟರ್ ಓಪನ್ ಆಯಿತು. 80,000 ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಪ್ರಾರಂಭ ಆಗಿದೆ. ಹೊಸ ಟನಲ್ಗಳಾಗ್ತಾ ಇದೆ. ಕುಪ್ವಾರಾಗೆ ಟ್ರೈನ್ ಬಂತು. ವೈಷ್ಣೋದೇವಿಗೆ ಜೀರ್ಣೋದ್ಧಾರದ ಕೆಲಸ ಆಯಿತು. ಶಾರದಾ ದೇವಸ್ಥಾನದ ಓಪನ್ ಆಯಿತು. ಕಾಶ್ಮೀರಿ ಪಂಡಿತರನ್ನು ವಾಪಸ್ ಕರ್ಕೊಂಡು ಹೋಗುವಂತ ಪ್ರಯತ್ನ ನಡೀತಾ ಇದೆ. ಟೂರಿಸಂ ಅಲ್ಲಿ 1,80,00,000 ಜನ. ಕಾಶ್ಮೀರದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 75 ಇಯರ್ಸ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಹಿಸ್ಟ್ರಿಲಿ 75 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಟೂರಿಸಂ ಫುಟ್ಫಾಲ್ ಆಗಿರೋದು ಮೋದಿ ಗವರ್ಮೆಂಟ್ ಅಲ್ಲಿ. ಆರ್ಟಿಕಲ್ 370 ತೆಗೆದಾದ ಮೇಲೆ ಕಳೆದ 6 ವರ್ಷದಲ್ಲಿ ದೇರ್ ಹ್ಯಾಸ್ ನಾಟ್ ಬೀನ್ ಅ ಸಿಂಗಲ್ ಸಿವಿಲಿಯನ್ ಡೆತ್ ಟೆರರಿಸ್ಟ್ ಅಟ್ಯಾಕ್ ಆಗಿ. ಈಗಾಯ್ತು, ಅನ್ಫಾರ್ಚುನೇಟ್ಲಿ ಆಗಿದೆ. ಇದನ್ನ ಯಾರು ಜಸ್ಟಿಫೈ ಮಾಡ್ತಾ ಇದ್ದಾರಾ? ಇದನ್ನ ಇಲ್ಲ ಎಲ್ಲ ಸರಿ ಇತ್ತು ಅಂತಾಗಿದ್ರೆ ನಾವು ಈ ಚರ್ಚೆ ಮಾಡ್ತಿದ್ವಾ? ಇದನ್ನ ರಾಜಕೀಯ ಮಾಡುವಂತ ಅಥವಾ ರಾಜಕೀಯದಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಇರುವಂತವ್ರ ಇವರು? ಕಾಶ್ಮೀರದಲ್ಲಿ ಬಿಡಿ, ಇಲ್ಲೇ ಭಯೋತ್ಪಾದಕರು ಇವ್ರದೇ ಪಾರ್ಟಿ ಶಾಸಕರು ಮನೆ ಸುಟ್ಟ ಮೇಲೆ ಪುಲ್ಕೇಶಿ ನಗರದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗ್ದಲೇ ಇರುವಂತ ಹೇಡಿಗಳಿವರು. ಇವರು ನರೇಂದ್ರ ಮೋದಿಯನ್ನ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ಅಮಿತ್ ಶಾರನ್ನ, 370 ಆರ್ಟಿಕಲ್ ತೆಗೆದಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕೇಂದ್ರ ಸರ್ಕಾರದ ಸಣ್ಣ ಪುಟ್ಟ ವೈಫಲ್ಯ ಇರ್ಬೋದು ಅಂತ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ತಕ್ಕ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋದು, ಪಾಕಿಸ್ತಾನ ಅವರ ಕೃತ್ಯಕ್ಕೆ ನಾವು ಕೂಡ ಈಗ ಅವ್ರಿಗೆ ಉತ್ತರ ಕೊಡಲೇಬೇಕು ಅನ್ನೋದು ಇಡೀ ರಾಜ್ಯದಲ್ಲ ದೇಶದ ಡಿಮಾಂಡ್ ಆಗಿದೆ. ಈ ವಿಚಾರವಾಗಿ ಏನು ಮಾತುಕತೆ ನಡೀತಾ ಇರಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಕೇಂದ್ರ ಸರ್ಕಾರದಿಂದ? ಈಗಾಗಲೇ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಅವರನ್ನ ಬಗ್ಗು ಬಡಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಇಷ್ಟು ವರ್ಷದಲ್ಲಿ ತಗೊಳ್ಳದಲ್ಲೇ ಇರುವಂತಹ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಇದು ರಾಜತಾಂತ್ರಿಕವಾಗಿ ಆಗುವಂಥದ್ದು ಒಂದು. ನಿನ್ನೆ ಸ್ವತಃ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇಡೀ ವಿಶ್ವಕ್ಕೆ ಹೇಳಿದ್ದಾರೆ, ಪ್ರತಿಯೊಬ್ಬ ಟೆರರಿಸ್ಟ್ನ ನಾವು ಐಡೆಂಟಿಫೈ ಮಾಡ್ತೀವಿ, ಟ್ರ್ಯಾಕ್ ಮಾಡ್ತೀವಿ, ಅವ್ರ ಕಲ್ಪನೆನೂ ಮಾಡ್ಕೊಳ್ಳಿಕ್ಕಾಗ್ದಲೇ ಇರುವಂತ ರೀತಿಯಲ್ಲಿ ಅವರಿಗೆ ನಾವು ಶಿಕ್ಷೆ ಕೊಡ್ತೀವಿ ಅಂತ. ಇದಕ್ಕಿಂತ ಕಮಿಟ್ಮೆಂಟ್ ಒಬ್ಬ ಪ್ರಧಾನಮಂತ್ರಿ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಟಿವಿ ಮಾಧ್ಯಮದ ಎದುರುಗಡೆ ಪ್ರೈಮ್ ಟೈಮ್ ಡಿಬೇಟ್ನಲ್ಲಿ ನೀವು ಪ್ರಶ್ನೆ ಕೇಳ್ತೀರಾ ಅಂತ, ಅಥವಾ ಕಾಂಗ್ರೆಸ್ನವರೇನೋ ಪ್ರಶ್ನೆ ಕೇಳ್ತಾರೆ ಅಂತ ಆರ್ಮಿ ಸ್ಟ್ರಾಟಜಿಯನ್ನ, ಆರ್ಮಿ ಆಪರೇಷನ್ಸ್ನ ವಿಚಾರವನ್ನು ಇಲ್ಲಿ ಡಿಸ್ಕಸ್ ಮಾಡಿ ಹೋಗಕ್ಕಾಗತ್ತಾ? ಇದನ್ನ ಪ್ರಶ್ನೆ ಕೇಳ್ತಾ ಇರುವಂತ ಕಾಂಗ್ರೆಸ್ನವರಿಗೆ ಒಂದು ಬೇಸಿಕ್ ABCD ಗೊತ್ತಾಗದ್ ಬೇಡವಾ? ಇದನ್ನ ಯಾರೆದುರುಗಡೆ ಕೇಳಬೇಕು, ಏನನ್ನು ಕೇಳಬೇಕು, ಏನು ಅಂತ. ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅಲ್ಲ ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಕ್ಕೆ. ಹಿಂದೆ ಪುಲ್ವಾಮಾ ಆದಾಗಲಿ, ಅಭಿನಂದನ್ ಅವರನ್ನ ಕ್ಯಾಪ್ಚರ್ ಮಾಡಿದಾಗಲಿ ಇಡೀ ಪ್ರಪಂಚ ಆಶ್ಚರ್ಯ ಪಡುವಂತ ರೀತಿಯಲ್ಲಿ ನಾವು ಅದನ್ನ ಎದುರಿಸಿದೀವಿ, ಉತ್ತರ ಕೊಟ್ಟಿದ್ದೀವಿ. ಈ ಸತಿ ಕೂಡ ಅದಕ್ಕೆ ಬೇಕಾದಂತ ಉತ್ತರ ಕೊಡ್ತೀವಿ. ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಸರ್ಕಾರದ ನೇತೃತ್ವ ಮತ್ತೆ ಈ ರೀತಿಯ ಆರ್ಮಿ ಮಿಲಿಟರಿ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಶಕ್ತಿ ಇರುವಂತ ನಮ್ಮ ಸೈನ್ಯದ ಮೇಲೆ ನಂಬಿಕೆ ಇಟ್ಟು ನಾವು ತಾಳ್ಮೆಯಿಂದ ಕಾಯಬೇಕು. ಇವತ್ತು ಇವ್ರು ಹೇಳಿದ್ರು ಒಂದಿದ್ ಮಾತ್ರಕ್ಕೆ ನಾಳೆ ಬೆಳಗ್ಗೆ ಮಾಡೋದಲ್ಲ ಇದು. ಆರ್ಮಿ ಇಸ್ ಅ ಪ್ರೊಫೆಷನಲ್ ಆರ್ಗನೈಸೇಷನ್ ಅಂಡ್ ಪ್ರಪಂಚದಲ್ಲೇನೆ ಒನ್ ಆಫ್ ದಿ ಮೋಸ್ಟ್ ಕೇಪಬಲ್ ಆರ್ಮ್ಡ್ ಫೋರ್ಸಸ್ ಭಾರತದ ಹತ್ರ ಇದೆ. ದೇ ವಿಲ್ ರೆಸ್ಪಾಂಡ್ ಅಂಡ್ ದೇ ವಿಲ್ ರೆಸ್ಪಾಂಡ್ ಅಟ್ ದ ಟೈಮ್ ಅಂಡ್ ಮ್ಯಾನರ್ ಆಫ್ ದೇರ್ ಚೂಸಿಂಗ್. ಯಾವತ್ತು ಮಾಡಬೇಕು, ಯಾವಾಗ ಹೊಡಿಬೇಕು, ಹೇಗೆ ಹೊಡಿಬೇಕು, ಇದನ್ನೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ನಾವು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ತಾಳ್ಮೆಯಿಂದ ಕಾಯಬೇಕು.
ತಾಳ್ಮೆ ಒಂದು ಉತ್ತರ ಈ ಸದ್ಯದ ಮಟ್ಟಿಗೆ. ಅದರ ಜೊತೆಗೆ ತೇಜಸ್ವಿ ಅವರೇ, ತುಂಬಾ ಎವಿಡೆಂಟ್ ಆಗಿ ಕಾಣ್ತಿರೋದು, ಕಲ್ಮಾನ ಹೇಳಲಿಲ್ಲ, ಬಟ್ಟೆನ ತೆಗೆದು ನೋಡ್ತಾರೆ, ಮುಸಲ್ಮಾನ ಅಲ್ಲ ಅಂತ ಗೊತ್ತಾದಾಗ ಹೊಡಿತಾರೆ ಅಂದಾಗ ಇದು ಪಾಕಿಸ್ತಾನ್ ಇಂಡಿಯಾನ ಹಿಂದೂ ಮುಸ್ಲಿಮ ಯಾವ ತರ ನೋಡ್ಬೇಕಾಗುತ್ತಿದೆ ಈಗ? ನೋಡಿ, ಪಾಕಿಸ್ತಾನ್ ಇಂಡಿಯಾದಲ್ಲೇನೆ ಹಿಂದೂ ಮುಸ್ಲಿಂ ಇದೆ. ಪಾಕಿಸ್ತಾನ್ ಕ್ರಿಯೇಟ್ ಆಗಿದ್ದೇನೆ ಹಿಂದೂಗಳ ಜೊತೆಗೆ ಮುಸ್ಲಿಮರು ನಾವು ಇರಲ್ಲ ಅಂದಿದ್ದಕ್ಕೆ ಸಪರೇಟ್ ಆಗಿ ಕ್ರಿಯೇಟ್ ಆದಂತಹ ದೇಶ ಅದು. ಇದು ಇಂಡಿಯಾ ಪಾಕಿಸ್ತಾನು ಹಿಂದೂ ಮುಸ್ಲಿಮು ವಿಚಾರ ಅಲ್ಲ, ಇದು ಎರಡೂ ಒಂದೇನೆ. ಇವತ್ತಿಂದಲ್ಲ, ಪಾಕಿಸ್ತಾನದ ಡಿಮ್ಯಾಂಡ್ ಆಗಿ ಪಾಕಿಸ್ತಾನ ದೇಶ ಕ್ರಿಯೇಟ್ ಆದಾಗಿಂದ ದಿಸ್ ಇಸ್ ದಿ ಸೆಂಟಿಮೆಂಟ್. ಪಾಕಿಸ್ತಾನದವರು ಭಾರತ ಅಂತ ನೋಡೋದೇನೆ ಹಿಂದೂ ದೇಶ ಅದು, ಅದಕ್ಕೆ ಈ ಎನಿಮಾಸಿಟಿ ಇರೋವಂಥದ್ದು. ಯಾರ್ಯಾರು ಟೆರರಿಸಮ್ಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಟೆರರಿಸಮ್ಗೆ ನೀವು ಅದನ್ನ ಸೆಕ್ಯುಲರ್ ವರ್ಷನ್ ನಲ್ಲಿ ಟೆರರಿಸ್ಟ್ ಇಸ್ ಟೆರರಿಸ್ಟ್, ಹಿ ಹ್ಯಾಸ್ ನೋ ರಿಲಿಜನ್ ಅಂತ ಇದ್ರು, ಅವ್ರುಗಳೆಲ್ಲರೂ ಇವತ್ತು ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದೇನಾದ್ರು ಉಳಿದಿದ್ರೆ ಡೌಟು ನನಗೆ, ಏಕೆಂದ್ರೆ ಬಹುಶಃ ಅದನ್ನೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಕಸ್ಮಾತ್ ಏನಾದರೂ ಕೊಂಚ ಆತ್ಮಸಾಕ್ಷಿ ಅನ್ನೋದೇನಾದ್ರು ಉಳಿದಿದ್ರೆ ಈಗಲಾದರೂ ಜನಕ್ಕೆ ದಿಕ್ ತಪ್ಪಿಸೋದನ್ನು ನಿಲ್ಲಿಸಬೇಕು. ಅವ್ರು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ, ಯಾತಕ್ಕೋಸ್ಕರ ಹೊಡೆದ್ರು ಅಂತ, ಯಾರನ್ನ ಹೊಡೆದ್ರು ಅಂತ. ಈಗಲಾದರೂ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ದೇವರೇ ಬಂದು ಇಳಿದು ನಮ್ಮ ಪ್ರೊಟೆಕ್ಷನ್ ನಿಂತರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಕೊನೆ ಪ್ರಶ್ನೆ, ಹಿಂದೂ ಮುಸ್ಲಿಂ ಆಯ್ತು, ಇಂಡಿಯಾ ಪಾಕಿಸ್ತಾನ ಆಯ್ತು, ಈ ಸಾವಾದ ನಂತರ, ಬೇಡದೇ ಇರುವಂತ ಸಾವುಗಳಾದ ನಂತರ ಇಡೀ ದೇಶದಲ್ಲಿ ಒಂದಿಷ್ಟು ಜನ ಬೀದಿಗಿಳಿದ್ರು, ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟರು. ಆದರೆ ಅನೇಕ ಸಂದರ್ಭಗಳಲ್ಲಿ ದೇಶದಲ್ಲಿರುವ ಮುಸಲ್ಮಾನರು ಕೂಡ ಈ ಒಂದು ಹೋರಾಟಕ್ಕೆ ಬರಲಿಲ್ಲ ಅನ್ನೋದೊಂದು ಬೇಸರ ಇದೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಯಾವತ್ತು ಈ ಥರದ ವಿಚಾರದಲ್ಲಿ ಬಹಳ ಧ್ವನಿಯಿಂದ ಮಾತನಾಡಿದ್ದಾರೆ ಹೇಳಿ ಅವರು? ಮಿಕ್ಕಿದೆಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೆಲ್ಲ ಫತ್ವಾ ಹೊರಡಿಸ್ತಾರಲ್ಲ, ಇದ್ರ ವಿರುದ್ಧ ಫತ್ವಾ ಯಾಕೆ ಹೊರಡಿಸ್ಲಿಲ್ಲ? ಯಾರೀ ಟೆರರಿಸ್ಟ್ಗಳು ಈ ರೀತಿ ಕೃತ್ಯ ಮಾಡಿದ್ದಾರೆ ಅವರನ್ನ ನಾವು ನಮ್ಮ ಧರ್ಮದಿಂದ ಸಮಾಜದಿಂದ ಬಹಿಷ್ಕಾರ ಹಾಕ್ತಾ ಇದೀವಿ ಅಂತ ಯಾಕೆ ಫತ್ವಾ ಹೊರಡಿಸಲ್ಲ? ಇಲ್ಲಿ ಸಾಮಾನ್ಯವಾಗಿರುವಂಥ ಇಲ್ಲಿ ವಕ್ಫ್ ಆಯಿತು ಅಂತಂದ್ರೆ, ಇನ್ನೊಂದಾಯಿತು ಅಂತಂದ್ರೆ ಬರೀ ಸುಳ್ಳು ವಿಚಾರ ಹಿಡ್ಕೊಂಡು ಸಾವಿರಾರು ಜನ ಪ್ರತಿಭಟನೆ ಮಾಡಕ್ ರಸ್ತೆಗೆ ಬರುವಂತವ್ರು ಶಿವಾಜಿನಗರದಲ್ಲೋ ತಿಲಕ್ ನಗರದಲ್ಲೋ ಟ್ರಿಬಲ್ ರೈಡಿಂಗು 4 ಜನ ಹೋಗ್ತಾ ಇದ್ರು ಸೈಕಲ್ ಅಲ್ಲಿ ಅಥವಾ ಇದು ಬೈಕಲ್ಲಿ, ಅವರನ್ನ ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡಿದ್ರು ಅಂದ್ರೆ ಪೊಲೀಸ್ನವರು 5 ನಿಮಿಷದಲ್ಲಿ 50 ಜನ ಸೇರೋರು. ಇಂಥ ದೊಡ್ಡ ಕೃತ್ಯ ಆದಾಗ ಯಾಕೆ 5,000 ಜನ ನಿಂತು ಸಾರ್ವಜನಿಕವಾಗಿ ಪ್ರೊಟೆಸ್ಟಿಗೆ ಬರಲ್ಲ? ಇದನ್ನ ನಾವು ಖಂಡಿಸ್ತೀವಿ, ಇದು ನಾವು ಒಪ್ಪಲ್ಲ ಅಂತ. ಈ ಸಾಕಷ್ಟು ಪ್ರಶ್ನೆಗಳಿದೆ. ಮುಸ್ಲಿಂ ಸಮಾಜದಲ್ಲಿ ಇದ್ರ ಬಗ್ಗೆ ಸರಿ ಇಲ್ಲ ಅಂತ ಅನ್ಸೋಂಥ ಯಾರ್ಯಾರಿದ್ದಾರೆ, ಖಂಡಿತವಾಗಿಯೂ ಆ ರೀತಿಯಾದಂತಹ ಒಂದು ವರ್ಗ ಇದೆ. ಇದರಲ್ಲಿ ಸಣ್ಣ ನಂಬರ್ ಇರ್ಬೋದು, ಕೆಲವರು ಭಯದಿಂದ ಇದನ್ನ ಹೊರಗಡೆ ಹೇಳದಲ್ಲೇ ಇರ್ಬೋದು, ಆದ್ರೆ ಆ ವರ್ಗ ಧೈರ್ಯವಾಗಿ ಈ ತರದ ವಿಚಾರಗಳನ್ನು ಖಂಡಿಸಬೇಕಿದೆ. ಅವಾಗ ಇಡೀ ಸಮಾಜದಲ್ಲಿ ಒಂದು ಸಹೃದತೆ ಉಂಟಾಗತ್ತೆ. ಇಲ್ಲ ಅಂತಂದ್ರೆ ಈ ಟೆರರಿಸ್ಟ್ಗಳ ಮತ್ತೆ ಈ ರ್ಯಾಡಿಕಲಿಸ್ಟ್ಗಳ ಕೈಯಲ್ಲೇನೆ ಇಡೀ ಮುಸ್ಲಿಂ ಸಮಾಜ ಅವ್ರ ಕೈಯಲ್ಲೇನೆ ಹೊಟ್ಟೋಗಿದೆ ಅನ್ನುವಂಥದ್ದಾಗತ್ತೆ. ಯಾರು ದೇಶದ ಬಗ್ಗೆ ಕಾಳಜಿ ಇರುವಂಥ, ಈ ಆಗಿದ್ ಸರಿಯಲ್ಲಪ್ಪ ಅಂತ ಅನ್ಸೋ ಯಾರು ಮುಸ್ಲಿಮ್ರಿದ್ದಾರೆ, ತುಂಬಾ ವರ್ಗ ಇದ್ದಾರೆ, ಅದರಲ್ಲಿ 100% ಇರ್ತಾರೆ ಸರ್, ಸಹಜವಾಗಿರ್ತಾರೆ. ಅಂಥವ್ರು ಧ್ವನಿಯಾಗಿ ಹೊರಗಡೆ ಬರಬೇಕಿದೆ, ದೇಶಕ್ಕೋಸ್ಕರ ಬರಬೇಕಿದೆ, ಅವ್ರ ಒಳ್ಳೇದಕ್ಕೋಸ್ಕರನೂ ಬರಬೇಕಿದೆ, ಅವ್ರ ಸಮಾಜದ ಒಳ್ಳೇದಕ್ಕೋಸ್ಕರನೂ ಬರಬೇಕಿದೆ. ಈಗ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯಿತು, ಈ ನಾಳೆ ಬೆಳಗ್ಗೆಯಿಂದ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದು ಯಾರಿಗೆ ಅಂತಂದ್ರೆ, ಕಾಶ್ಮೀರದಲ್ಲೇನೆ ಮುಸಲ್ಮಾನರು ಯಾರು ಟ್ಯಾಕ್ಸಿ ಡ್ರೈವರ್ ಇದ್ದಾನೆ, ಆ ಕುದುರೆ ಓಡಿಸೋರಿದ್ದಾರೆ, ಮ್ಯಾಗಿ ಅಂಗಡಿ ಇಟ್ಕೊಂಡಿರೋನಿದ್ದಾನೆ, ಶಾಲು ಗೀಲು ಇನ್ಯಾವುದೋ ಒಂದು ಜ್ಯುವೆಲ್ರಿ ಮಾರೋರು ಇದ್ದಾರೆ, ಹೋಟ್ಲು ನಡೆಸೋರು ಇದ್ದಾರೆ, ಹೋಮ್ ಸ್ಟೇ ನಡೆಸೋರು ಇದ್ದಾರೆ, ಇವ್ರ ಮೇಲೇನೆ ಆಗುವಂಥದ್ದು. 1,80,00,000 ಜನ ಟೂರಿಸ್ಟ್ ಹೋಗಿದ್ದಾರೆ ಅಂತಂದ್ರೆ ಕಾಶ್ಮೀರಿ ಇಕಾನಮಿ ಹೆಂಗ್ ಬೆಳೀತಿತ್ತು? ಇದರಿಂದ ಯಾರಿಗೆ ಸಮಸ್ಯೆ ಆಗ್ತಾ ಇದೆ? 80,000 ಕೋಟಿ ರೂಪಾಯಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕಾಶ್ಮೀರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೆಲಸ ಮಾಡಿಸ್ತಾ ಇದೆ ಅಂತಂದ್ರೆ ಅಲ್ಲಿ ಶುರು ಆಗುವಂತ ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು, ಬರುವಂತ ಬಿಸ್ನೆಸ್ಗಳು ಯಾರಿಗೆ ಹೆಲ್ಪ್ ಆಗುತ್ತೆ? ನಮ್ಗೆ ಇದು ಯಾವುದು ಬೇಡ, ಇವ್ರು ಯಾರೋ ಬಾಂಬ್ ಹೊಡ್ಕೊಂಡೇ ಇರಬೇಕು, ನಾವು ಇದೇ ತರನೇ ಇರ್ತೀವಿ ಅನ್ನೋರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ
ಕಮ್ಯುನಿಟಿ ಉದ್ಧಾರ ಆಗೋದು ಯಾವಾಗ? ದೇಶ ಉದ್ಧಾರ ಆಗೋದು ಯಾವಾಗ? ಅಲ್ಲಿಗೆ ಸೂರ್ಯ ಅವರೇ, ದೇಶದಲ್ಲಿರುವ ಮುಸಲ್ಮಾನರು ಮೋದಿರವರ ಜೊತೆ ಕೈ ಜೋಡಿಸಿದ್ರೆ ದೇಶದಲ್ಲಿರುವಂತ ಉಗ್ರಗಾಮಿಗಳನ್ನ ಅಳಿಸಾಕ್ಬೋದು ಅನ್ನೋದು ಒಂದು ಪಾಯಿಂಟ್ ಅಜೆಂಡಾ. ನೋಡಿ, ಕೈ ಜೋಡಿಸೋದು ಬಿಡಿಸೋದು ಬೇರೆದು ನಾನು ಹೇಳ್ತಿರೋದು ಅದಲ್ಲ. ಸಮಾಜವಾಗಿ ದೇಶದ ಬಗ್ಗೆ ಕಾಳಜಿ ಇರುವಂತ, ಅವ್ರ ಸಮಾಜದ ಬಗ್ಗೆನೇ ಕಾಳಜಿ ಇರುವಂತ ಯಾರು ಸಮಾಜದ ಹಿರಿಯರಿರ್ತಾರೆ, ಸಮಾಜದಲ್ಲಿರುವಂತ ಧ್ವನಿ ಇದೆ, ಅವರು ಹೊರಗಡೆ ಬಂದು ಈ ವಿಚಾರಗಳನ್ನ ಖಂಡಿಸಬೇಕು. ಇಲ್ಲ ಅಂತಂದ್ರೆ ಒಂದು ಕಮ್ಯುನಿಟಿ ಒಂದಿಷ್ಟು ರ್ಯಾಡಿಕಲ್ ಎಲಿಮೆಂಟ್ಸ್ಗಳ ಕಬ್ಜಾದಲ್ಲೇನೆ ಇದೆ ಅನ್ನುವಂಥದ್ದು ಬೇರೆ ಸಮಾಜಕ್ಕೆ, ದೇಶಕ್ಕೆ ಒಂದು ರೀತಿ ಮೆಸೇಜ್ ಆಗುತ್ತೆ. ಅದು ಸರಿಯಲ್ಲ. ಇಷ್ಟಾಗಿತ್ತು ಸಂಸದರಾದ ತೇಜಸ್ವಿ ಸೂರ್ಯಾರವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.